ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾಂಬಿನೇಷನ್ ಆಗಿ ಪರೋಟ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥದ್ದು 10 ಮೆಣಸಿನ್ಕಾಯಿ ಬೇಕಾಗುತ್ತೆ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ ಬೇಕಾಗುತ್ತೆ. ಈಗ ಮೆಣಸಿನ್ಕಾಯಿ ಎಲ್ಲವನ್ನು ಉದ್ದುದ್ದಕ್ಕೆ ಹೆಚ್ಕೊಳ್ಳೋಣ. 10 ಮೆಣಸಿನ್ಕಾಯಿ ಆದರೂ ಯೂಸ್ ಮಾಡಬೇಕಾಗತ್ತೆ. ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡಾದ್ಮೇಲೆ ಈರುಳ್ಳಿಗಳನ್ನ ಉದ್ದುದ್ದಕ್ಕೆ ಹೆಚ್ಕೊಳ್ಳೋಣ. ಆಮೇಲೆ ಟೊಮೆಟೊವನ್ನು ಹೆಚ್ಕೊಬೇಕಾಗುತ್ತೆ. 4 ಟೊಮೆಟೊ, 4 ಈರುಳ್ಳಿ ಬೇಕಾಗುತ್ತೆ. ಎಲ್ಲವನ್ನು ಹೆಚ್ಕೊಂಡಾದ್ಮೇಲೆ ಟೊಮೆಟೊವನ್ನು ಹೆಚ್ಕೊಂಡಿದ್ದಾದಮೇಲೆ ಈಗ ನಾವು 1 kg ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ನಾನು ಐಟಮ್ಸ್ ಹೇಳ್ತಾ ಇರೋದಿದೆಲ್ಲ. ಈಗ ಒಂದು ಪಾತ್ರೆಗೆ 3 to 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೆಚ್ಚಿಕೊಂಡಿರೋಂಥ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಬೇಕಾಗತ್ತೆ. ಉದ್ದುದಕ್ಕೆ ಹೆಚ್ಕೊಂಡಿದ್ದೀವಲ್ಲ, ಈರುಳ್ಳಿನೆಲ್ಲ ಹಾಕ್ಕೊಳ್ಳೋಣ. ನೆಕ್ಸ್ಟು ಈ ಥರ ಮಾಡಿಕೊಂಡ್ರೆ ಯಾವ ನೆಸೆಸಿಟಿನೂ ಇರಲ್ಲ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವ ಅವಶ್ಯಕತೆಯೂ ಇರಲ್ಲ, ಏನೂ ಇರಲ್ಲ. ಈಸಿಯಾಗಿ ಮಾಡ್ಕೊಬೋದು. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗುತ್ತೆ. ಅದನ್ನು ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಳ್ಳೋಣ. ಅಂಗಡಿಲಿ ರೆಡಿಮೇಡ್ ಆದರೂ ಸಿಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲ ಮನೇಲಾದರೂ ಮಾಡ್ಕೊಬೋದು ನೀವು. ಈಗ ನೆಕ್ಸ್ಟು ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಎಲ್ಲ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಚಿಕನ್ ಎಲ್ಲ ನೀಟಾಗಿ ತೊಳೆದಿಕ್ಕೊಂಡು ಹಾಕ್ಕೊಳ್ಳಿ. ಎಲ್ಲವನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದ್ಸರಿ ಕೈ ಆಡಿ 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಏಕೆ ಹಾಕೋತೀವಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ, ಅದು ಚಿಕನ್ ಸ್ಮೆಲ್ ಬರಬಾರ್ದು ಅಂತ. ನೀಟಾಗಿ ರೋಸ್ಟ್ ಮಾಡೋಣ. ಈಗ ಇದರ ಟ್ರೈ ಮಾಡೋದ್ರಿಂದ ಈಸಿಯಾಗೂ ಮಾಡ್ಬೋದು. ಬೇಗ 1 ಟೈಮ್ ಚಪಾತಿ, ರೋಟಿ, ಪರೋಟ ಅವೆಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಈ ಥರ ಚಿಕನ್ ಗ್ರೇವಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ಕೊಂಡು ತುಂಬಾ ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ಕೊಂಡು ತಿಂತೀರ ನೀವೇ. ಇದಕ್ಕೆ ಅರಿಶಿನ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋ ಗಂಟ ಹುರ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡ್ರೆ ಚಿಕನ್ಗೆ ಸಾಲ್ಟ್ ಹಿಡಿಯುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಹಿಡಿಯಾದರೂ ಸಾಲ್ಟ್ ಹಾಕ್ಕೊಬೇಕಾಗತ್ತೆ. 2 ಸ್ಪೂನ್ಸು ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ 2 ಸ್ಪೂನ್ಸ್ ಹಾಕ್ಕೋಬೇಕಾಗತ್ತೆ ಸಾಲ್ಟು. ನೀವು ಉಪ್ಪು ಯೂಸ್ ಮಾಡೋದಾದರೆ ಲೈಟಾಗಿ ಸುಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದ್ರೆ ಚಿಕನ್ ಎಲ್ಲ ನೀರು ಬಿಟ್ಕೊಂಡಿರುತ್ತೆ, ಟೇಸ್ಟಾಗಿರುತ್ತೆ. ಈಗ ಅದನ್ನು 1 ರೌಂಡ್ ತಿರುಗಿಸೋಣ. ತಿರುಗಿಸ್ಬಿಟ್ಟು ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಇವಾಗ ಹಾಕ್ಕೊಂಡು ಬೇಯುತ್ತೆ. ಚಿಕನ್ ಸ್ವಲ್ಪ ಬೆಂದಿರೋದ್ರಿಂದ ಟೊಮೆಟೊ ಬೇಯೋಷ್ಟರಲ್ಲಿ ಚಿಕನ್ನು ಬೆಂದೋಗುತ್ತೆ. ಟೊಮೆಟೊ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ಚಿಕನ್ ಗ್ರೇವಿ ಇದು. ಈಗ ಟೊಮೆಟೊ ಎಲ್ಲ ರೋಸ್ಟ್ ಆಗ್ತಾಯಿದೆ. ನೀಟಾಗಿ ಬೇಯಿಸ್ಕೊಳ್ಳೋಣ ಸಾಫ್ಟ್ ಆಗೋ ಥರ. ಅಷ್ಟರಲ್ಲಿ ಚಿಕನ್ ಬೇಯುತ್ತೆ. ಇವಾಗ ಇನ್ನೊಂದು ಸರಿ ಕೈ ಆಡೋಣ. ತಿರುಗಿಸ್ತಾ ಇದ್ರೆ ಚಿಕನ್ ಈಗ ಕುದಿ ಬಂದಿದೆ ನೋಡಿ. ಇದಕ್ಕೆ 1 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಮತ್ತು 2 ಸ್ಪೂನ್ ಚಿಕನ್ ಮಸಾಲ ಪೌಡರ್ ಎಲ್ಲವನ್ನು ಹಾಕ್ಕೊಂಡು ತಿರುಗಿಸೋಣ. ಅದು ಚಿಕನ್ ಬೇಯೋ ಗಂಟ ಮಸಾಲೆ ಎಲ್ಲ ಹಿಡಿದಿರುತ್ತೆ ಚಿಕನ್ಗೆ. ಮಸಾಲೆ ಎಲ್ಲ ತಿರುಗಿಸಾದ್ಮೇಲೆ ಸ್ವಲ್ಪ ಕುದಿ ಬಂದ ತಕ್ಷಣ ಚಿಕನ್ನಲ್ಲಿ ಎಲ್ಲ ಮಸಾಲೆ ಹಾಕ್ಕೊಂಡ್ಮೇಲೆ ನೀಟಾಗಿ 1 ರೌಂಡ್ ತಿರುಗಿಸೋಣ. ಮಸಾಲೆ ಎಲ್ಲ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ.
ನಮಗೆ ಸೆಮಿ ಗ್ರೇವಿ ಬೇಕು ಅಂದರೆ ಇಷ್ಟೇ ಸಾಕು. ಇಲ್ಲ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 2 ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಾಗ ನಿಮಗೆ ಗ್ರೇವಿನೂ ಜಾಸ್ತಿ ಆಗುತ್ತೆ, ಚಿಕನ್ ಬೆಂದಿರೋದು ನೀಟಾಗಿ ಗೊತ್ತಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವಿಲ್ಲಿ ಅರ್ಧ ಹಿಡಿ ಹಾಕೋತಾ ಇದ್ದೀವಿ. ಫಸ್ಟು ಸ್ವಲ್ಪ ಹಾಕಿದ್ದಲ್ಲ, ಇವಾಗ ಅರ್ಧ ಹಿಡಿ ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ನೀವು ಹೇಳಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಕೊತ್ತಂಬರಿ ಹಾಕೊಳ್ಳೋಣ ಹೆಚ್ಚಿರೋಂಥದ್ದನ್ನ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಪರೋಟ ಮಾಡ್ಕೊತಾ ಇದ್ದೀವಿ. ಪರೋಟನ 2 ಸೈಡ್ ಬೇಯಿಸ್ಕೊಳ್ಳೋಣ. ಒಂದು ಸೈಡ್ ಬೆಂದ ತಕ್ಷಣ ಇನ್ನೊಂದು ಸೈಡ್ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಣ. ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಪರೋಟ ಮತ್ತು ಚಿಕನ್ ಗ್ರೇವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.